ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಪ್ರಾರ್ಥನೆಯಲ್ಲಿ ಇಷ್ಟೊಂದು ವಿಧಾನಗಳಿರುವಂಥ ಸಂದರ್ಭದಲ್ಲಿ, ಪ್ರಾರ್ಥನೆಯಲ್ಲಿ ಇಷ್ಟೊಂದು ಅಡಕವಾಗಿರುವಂಥ ಸಂದರ್ಭದಲ್ಲಿ ನನ್ನ ಪ್ರೀತಿದವ್ರ ಮಕ್ಕಳೇ, ಈ ಪ್ರಾರ್ಥನೆ ಏನು ಫಲಿತ ಬರ್ತಾ ಇರ್ತದೆ ನಮ್ಮ ಜೀವಿತದಾಗ? ಈ ಪ್ರಾರ್ಥನೆಯಿಂದ ಪ್ರಯೋಜನ ಏನು? ಈ ಪ್ರಾರ್ಥನೆಯಿಂದ ನಮಗೆ ಬರುವಂಥ ಲಾಭ ಏನು? ಈ ಪ್ರಾರ್ಥನೆ ಯಾವ ಭಾಗದಲ್ಲಿ ಪ್ರಭಾವ ಬೀರ್ತದೆ ಅಂತೇಳಿ ಒಂದು ಸಲ ನಾವು ಗಮನಿಸೋಣ ಅಂತೇಳಿರಿ. ಹಲ್ಲೆಲೂಯಾ. ನಿಮ್ಗೆ ಗೊತ್ತಿದೆಯಾ ಪ್ರಾರ್ಥನೆ ಅಂತಕ್ಕಂಥದ್ದು ಎಲ್ಲಿ ಪ್ರಭಾವ ಬೀರ್ತದೆ ಅಂತೇಳಿ ನಿಮ್ಗೆ ಗೊತ್ತದನ? ಅನುದಿನವೂ ಪ್ರಾರ್ಥನೆ ಮಾಡ್ತೀರಿ, ಪ್ರತಿದಿನ ಪ್ರಾರ್ಥನೆ ಮಾಡ್ತೀರಿ, ವ್ಯಕ್ತಿಗತವಾಗಿ ಪ್ರಾರ್ಥನೆ ಮಾಡ್ತೀರಿ, ಕುಟುಂಬವಾಗಿ ಪ್ರಾರ್ಥನೆ ಮಾಡ್ತೀರಿ, ಸಭೆಯಾಗಿ ಕೂಡಿ ಬಂದು ಪ್ರಾರ್ಥನೆ ಮಾಡ್ತೀರಿ. ಇಷ್ಟೆಲ್ಲ ಪ್ರಾರ್ಥನೆಯಲ್ಲಿ ನೀವು ಭಾಗವಹಿಸ್ತಾ ಇದ್ರಿ, ಪ್ರಾರ್ಥನೆಗಳು ಮಾಡ್ತಾಯಿದ್ರಿ, ಅನೇಕ ಪ್ರಾರ್ಥನೆ ಕೂಡಿಕೆಗಳನ್ನು ಅಟೆಂಡ್ ಆಗ್ತಾಯಿದ್ರಿ, ಅನೇಕ ಪ್ರಾರ್ಥನೆಯ ಒಂದು ಸಂದೇಶಗಳನ್ನು ಕೇಳಿದ್ರಿ. ಆದರೆ ನಿಮ್ಗೆ ಗೊತ್ತಾ ಪ್ರಾರ್ಥನೆ ಅಂತಕ್ಕಂಥದ್ದು ಯಾವ ಭಾಗದಲ್ಲಿ ತನ್ನ ಪ್ರಭಾವ ಬೀರ್ತದೆ ನಿಮ್ಗೆ ಗೊತ್ತದನ? ಪ್ರಾರ್ಥನೆ ಅಂತಕ್ಕಂಥದ್ದು ಎಲ್ಲಿ ಅದು ಫಲ ತರ್ತದೆ ಎಂಬುದಾಗಿ ನಿಮ್ಗೆ ಗೊತ್ತಿದೆಯಾ? ಗೊತ್ತಿದ್ದರೆ ಯಾರಾದರೂ ಒಬ್ಬರು ಹೇಳ್ರಿ ನನಗೆ. ಪ್ರಾರ್ಥನೆ ಎಲ್ಲಿ ಪ್ರಭಾವ ಬೀರ್ತದೆ? ಪ್ರಾರ್ಥನೆ ಎಂಥ ಸಮಯದಲ್ಲಿ ಎಲ್ಲಿ ಅದು ನಮ್ಮ ಮೇಲೆ ಅದು ಪ್ರಭಾವ ಬೀರ್ತದೆ ಹೇಳ್ತೀರಾ? ಹಾಂ, ಅದು ಪ್ರಾರ್ಥನೆ ವಿಧಾನ ಆಯಿತು. ಸಭೆಯಾಗಿ ಪ್ರಾರ್ಥನೆ ಮಾಡೋದು ಪ್ರಾರ್ಥನೆ ವಿಧಾನದಾಗ ಬಂತು. ಪ್ರಾರ್ಥನೆ ನಿಯಮಗಳು, ಪ್ರಾರ್ಥನೆ ವಿಧಾನಗಳು ಬಂತು. ನಾವು ವ್ಯಕ್ತಿಗತವಾಗಿ ಪ್ರಾರ್ಥನೆ ಮಾಡ್ತೀವಿ, ಕುಟುಂಬ ಪ್ರಾರ್ಥನೆ ಮಾಡ್ತೀವಿ, ಸಭೆಯಾಗಿ ಕೂಡಿ ಪ್ರಾರ್ಥನೆ ಮಾಡ್ತೀವಿ, ಹೌದಲ್ಲ? ಅದು ಪ್ರಾರ್ಥನೆ ವಿಧಾನದಾಗ ಬಂತು. ನಾನೇನು ಕೇಳ್ತಾ ಇದ್ದೀನಿ ನಿಮಗಪ್ಪ ಅಂತಂದರೆ, ನಾನು ಯಾವ ವಿಷಯ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಪ್ಪ ಅಂತಂದರೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಪ್ರಾರ್ಥನೆ ಯಾವ ಸ್ಥಳದಲ್ಲಿ ಯಾವುದರ ಮೇಲೆ ತನ್ನ ಪ್ರಭಾವ ಬೀರ್ತದೆ? ಹಾಂ, ಮಕ್ಕಳ ಮೇಲೆ ಪ್ರಭಾವ ಬೀರ್ತದೆ. ಓಕೆ, ಮತ್ತು ಯಾರು? ಪ್ರಾರ್ಥನೆ ಎಲ್ಲೆಲ್ಲಿ ಪ್ರಭಾವ ಬೀರ್ತದೆ? ಹಾಂ, ಎಲ್ಲಿ ಹೆಚ್ಚು ತನ್ನ ಪ್ರಭಾವ ಬೀರ್ತದೆ? ಸತ್ಯವೇದದ ಆಧಾರದಿಂದ ವಚನದ ಮೂಲಕವಾಗಿ ಹೇಳ್ರಿ ನೋಡೋಣ. ಪ್ರಾರ್ಥನೆಯ ಪ್ರಭಾವ ಎಲ್ಲಿ ಬೀರ್ತದೆ, ಪ್ರಾರ್ಥನೆ ಫಲಿತ ಏನೆಂಬುದಾಗಿ ಒಂದು ಸಲ ನಾವು ಅದರ ಬಗ್ಗೆ ನಾವು ತಿಳ್ಕೊಂಡೇವಪ್ಪ ಅಂತಂದರೆ ಖಂಡಿತವಾಗಿ ನನ್ನ ಪ್ರೀತಿದವ್ರ ಮಕ್ಕಳೇ, ಅದು ನಮ್ಮ ಜೀವಿತಕ್ಕೆ ಆಶೀರ್ವಾದಕರವಾಗಿರ್ತದೆ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ, ಇವತ್ತು ಪ್ರಾರ್ಥನೆ ಎಲ್ಲೆಲ್ಲಿ ಪ್ರಭಾವ ಬೀರ್ತದೆ ಅಂತೇಳಿ ಒಂದು 3 ವಿಷಯಗಳು ನೋಡೋಣ, 3 ಸ್ಥಳಗಳು ನೋಡೋಣ. ಪ್ರಾರ್ಥನೆ ಪ್ರಭಾವ ಬೀರುವಂಥ, ಪ್ರಾರ್ಥನೆ ಭಾಳ ಪ್ರಾಮುಖ್ಯವಾಗಿ ಅದು ಕಾರ್ಯ ಮಾಡುವಂಥ 3 ಸ್ಥಳಗಳು, 3 ವಿಷಯಗಳನ್ನು ಇವತ್ತು ನಾವು ನೋಡೋಣ. ಮೊಟ್ಟ ಮೊದಲನೇದಾಗಿ ಪ್ರಾರ್ಥನೆ ಅಂತಕ್ಕಂಥದ್ದು ಎಲ್ಲಿ ಪ್ರಭಾವ ಬೀರ್ತದಪ್ಪ ಅಂತಂದರೆ, ಯಾರಾದರೂ ಕೀರ್ತನೆ ಪುಸ್ತಕ 50ನೇ ಅಧ್ಯಾಯ 15ನೇ ವಚನ ನೀವು ನನಗೆ ಓದಿ ಸಹಾಯ ಮಾಡೋದಾದರೆ, ಅದರಲ್ಲಿ ನಾವು ನೋಡ್ತೇವೆ, ಕೀರ್ತನೆ 50ನೇ ಅಧ್ಯಾಯ 15ನೇ ವಚನದಲ್ಲಿ ನೋಡ್ತೀವಿ, ಕಷ್ಟ ಕಾಲದಲ್ಲಿ ಮೊರೆ ಇಡ್ರಿ, ನಾನು ಬಿಡಿಸುವೆನು, ಆವಾಗ ನನ್ನನ್ನು ಕೊಂಡಾಡುವಿರಿ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ ಅಂತೇಳಿ. ಹಲ್ಲೆಲೂಯಾ. ಜಾಗ್ರತೆಯಿಂದ ಕೇಳ್ರಿ ನನ್ನ ಪ್ರೀತಿದವ್ರ ಮಕ್ಕಳೇ, ಪ್ರಾರ್ಥನೆ ಅಂತಕ್ಕಂಥದ್ದು ಎಲ್ಲಿ ಪ್ರಭಾವ ಬೀರ್ತದಪ್ಪ ಅಂತಂದರೆ, ಪ್ರಾರ್ಥನೆ ಅಂತಕ್ಕಂಥದ್ದು ಎಲ್ಲಿ ಫಲಿತ ತರ್ತದಪ್ಪ ಅಂದರೆ, ಪ್ರಾರ್ಥನೆ ಅಂತಕ್ಕಂಥದ್ದು ಎಲ್ಲಿ ನಮ್ಮ ಜೀವಿತದಲ್ಲಿ ಫಲ ತರ್ತದಪ್ಪ ಅಂತಂದರೆ, ನಾವು ನೋಡ್ತೇವೆ ಕಷ್ಟ ಕಾಲದಲ್ಲಿ ನೀವು ಕೂಗುವುದಾದರೆ, ನಿಮ್ಮ ಇಕ್ಕಟ್ಟಿನ ಸಮಯದಲ್ಲಿ ನೀವು ಒಂದು ವೇಳೆ ಕೂಗುವುದಾದರೆ, ನಿಮ್ಮ ಶ್ರಮೆಗಳಲ್ಲಿ ನೀವು ಒಂದು ವೇಳೆ ಪ್ರಾರ್ಥಿಸುವುದಾದರೆ, ಅಂಥ ಪ್ರಾರ್ಥನೆಗೆ ಪ್ರತಿಫಲವನ್ನು ಕೊಡ್ತೀನಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೀವಿ ನನ್ನ ಪ್ರೀತಿದವ್ರ ಮಕ್ಕಳ 2ನೇ ಪೂರ್ವಕಾಲ ವೃತ್ತಾಂತಗಳ ಪುಸ್ತಕ 33ನೇ ಅಧ್ಯಾಯದಲ್ಲಿ 10ನೇ ವಚನ ನೋಡುವಂಥ ಸಂದರ್ಭದಲ್ಲಿ ಅಲ್ಲಿ ರಾಜನಾಗಿರುವಂಥ ಮನಸ್ಸೆಗೆ ನಾವು ನೋಡ್ತೇವೆ, ಶತ್ರುಗಳು ಬಂದು ಆತನನ್ನು ಬಂಧಿಸಿ ಬೇಡಿಗಳನ್ನು ಹಾಕಿ ಆತನನ್ನು ವೈರಿಯ ದೇಶಕ್ಕೆ ಆತನ ಎಳೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಆವಾಗ ಮನಸ್ಸೇ ಏನು ಮಾಡ್ತಾನಪ್ಪ ಅಂತಂದರೆ, ತನ್ನ ದೇವರಿಗೆ ಆತನ ಏನು ಮಾಡ್ತಾನಂದರೆ, ತನ್ನ ಕಷ್ಟ ಕಾಲದಲ್ಲಿ, ತನ್ನ ಶ್ರಮೆಯಲ್ಲಿ, ತನಗೆ ಬಂದಂಥ ಕಷ್ಟದಲ್ಲಿ ಏನು ಮಾಡ್ತಾನಂದರೆ, ತನ್ನ ದೇವರಿಗೆ ಆತನು ಪ್ರಾರ್ಥನೆ ಮಾಡಿದ್ದರಿಂದ ತಾನು ನಂಬಿದಂಥ ದೇವರು ಏನು ಮಾಡ್ತಾನಂದರೆ, ಆತನ ಪ್ರಾರ್ಥನೆಯನ್ನು ಕೇಳಿ ಏನು ಮಾಡ್ತಾನಂದರೆ, ಆ ಒಂದು ವೈರಿಯಿಂದ, ಆ ದುಷ್ಟ ರಾಜನಿಂದ, ಆ ಒಂದು ಸರಪಳಿಗಳಿಂದ ಬಂಧಿಸಲ್ಪಟ್ಟಂಥ ಈ ಮನಸ್ಸೇನು ದೇವರು ಏನು ಮಾಡ್ತಾನಂದರೆ, ಮನಸ್ಸೇ ತನ್ನ ಶ್ರಮೆಯಲ್ಲಿ ಪ್ರಾರ್ಥನೆ ಮಾಡಿದ್ದರಿಂದ ದೇವರು ಏನು ಮಾಡ್ತಾನಂದರೆ, ವೈರಿಯ ಹಸ್ತದಿಂದ, ಅನ್ಯ ದೇಶದ ಅರಸನ ಒಂದು ಒಂದು ಖಾನೆಯಿಂದ ಆತನಿಗೆ ತಪ್ಪಿಸಿ ಏನು ಮಾಡ್ತಾನಂದರೆ, ಆತನಿಗೆ ಯೆರೂಸಲೇಮಿಗೆ ತೆಗೆದುಕೊಂಡು ಬಂದು ಆತನಿಗೆ ಮತ್ತೆ ತಿರುಗಿ ಆತನಿಗೆ ತನ್ನ ರಾಜ್ಯ ಹುದ್ದೆಯನ್ನು ಆತನು ಕೊಡ್ತಾನೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಾವು ಪ್ರೀತಿದವ್ರ ಮಕ್ಕಳೇ, ದೇವರ ವಾಕ್ಯದಲ್ಲಿ ನೋಡ್ತೀವಿ, ಈ ಪ್ರಾರ್ಥನೆ ಅಂತಕ್ಕಂಥದ್ದು ಎಲ್ಲಿ ನಮಗೆ ಫಲಿತ ತರ್ತದಪ್ಪ ಅಂತಂದರೆ, ಈ ಪ್ರಾರ್ಥನೆ ಫಲ ಎಲ್ಲಿ ಬರ್ತದಪ್ಪ ಅಂತಂದರೆ, ಈ ಪ್ರಾರ್ಥನೆ ಎಲ್ಲಿ ಪ್ರಭಾವ ಬೀರ್ತದಪ್ಪ ಅಂತಂದರೆ, ನಿಮ್ಮ ಜೀವಿತದಲ್ಲಿ ಶ್ರಮೆಗಳು ಬಂದಂಥ ಸಂದರ್ಭದಲ್ಲಿ, ನಿಮ್ಮ ಜೀವಿತದಲ್ಲಿ ಕಷ್ಟಗಳು ಬಂದಂಥ ಸಂದರ್ಭದಲ್ಲಿ, ನಿಮ್ಮ ಜೀವಿತದಲ್ಲಿ ಶ್ರಮೆಗಳ ಪಾಲಾದಂಥ ಸಂದರ್ಭದಲ್ಲಿ ನೀವು ಪ್ರಾರ್ಥನೆ ಮಾಡೋದಾದರೆ ಖಂಡಿತವಾಗಿ ಇಲ್ಲಿ ನಿಮ್ಮ ಪ್ರಾರ್ಥನೆ ಪ್ರಭಾವ ನೀವು ಕಾಣ್ತೀರಿ ಅಂತೇಳಿ. ಹಲ್ಲೆಲೂಯಾ.
ನನ್ನ ಜೀವಿತದಲ್ಲಿ ಅನೇಕ ಸಲ ನಾನು ಕಣ್ಣೀರಿನ ಪಾಲಾದಂಥ ಸಂದರ್ಭದಲ್ಲಿ, ಅನೇಕ ಸಲ ನಾನು ಸಮಸ್ಯೆ ಸುಳಿಯಲ್ಲಿ ಸಿಕ್ಕಾಕೊಂಡ ಸಂದರ್ಭದಲ್ಲಿ, ಅನೇಕ ಸಲ ನನಗೆ ದಿಕ್ಕು ಕಾಣುತ್ತ ಪರಿಸ್ಥಿತಿ ನನ್ನ ಜೀವಿತದಲ್ಲಿ ಬಂದಂಥ ಸಂದರ್ಭದಲ್ಲಿ, ನನ್ನ ಕಷ್ಟದಲ್ಲಿ, ನನ್ನ ಇಕ್ಕಟ್ಟಿನಲ್ಲಿ ಎಷ್ಟು ಸಲ ನಾನು ಪ್ರಾರ್ಥನೆ ಮಾಡಿದ್ದೇನೋ ಆ ಎಲ್ಲ ಪ್ರಾರ್ಥನೆಯಲ್ಲಿ ದೇವರು ತನ್ನ ಪ್ರಭಾವವನ್ನು ಬೀರಿದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ನನ್ನ ಪ್ರೀತಿದವ್ರ ಮಕ್ಕಳೇ, ಮೊಟ್ಟ ಮೊದಲದಾಗಿ ಪ್ರಾರ್ಥನೆ ಪ್ರಭಾವ ಬೀರುವಂಥ ಸ್ಥಳ ಯಾವುದಪ್ಪ ಅಂತಂದರೆ, ಪ್ರಾರ್ಥನೆ ಫಲ ತರುವಂಥ ಸ್ಥಳ ಯಾವುದಪ್ಪ ಅಂತಂದರೆ, ನಿನ್ನ ಇಕ್ಕಟ್ಟಿನಲ್ಲಿ, ನಿನ್ನ ಕಷ್ಟದಲ್ಲಿ, ನಿನ್ನ ಶ್ರಮೆಗಳಲ್ಲಿ ನೀನು ಮೊರೆ ಇಟ್ಟಪ್ಪ ಅಂತಂದರೆ ದೇವರು ಏನು ಮಾಡ್ತಾನಂದರೆ ಆ ಪ್ರಾರ್ಥನೆ ಅಲ್ಲಿ ಪ್ರಭಾವ ಬೀರುವಂತೆ ಮಾಡ್ತಾನಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ, ಎರಡನೇದಾಗಿ ನಾವು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ, ಪ್ರಾರ್ಥನೆ ಎಲ್ಲಿ ಪ್ರಭಾವ ಬೀರ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ. ಇವತ್ತು ಇನ್ನೊಂದು ವಚನದಲ್ಲಿ ನಾವು ನೋಡ್ತೇವೆ ಪ್ರಾರ್ಥನೆ ಎಲ್ಲಿ ತನ್ನ ಪ್ರಭಾವವನ್ನು ಬೀರ್ತದಪ್ಪ ಅಂತಂದರೆ, ನಾವು ನೋಡ್ತೇವೆ ಇವತ್ತು ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 14ನೇ ವಚನ ನೋಡುವಂಥ ಸಂದರ್ಭದಲ್ಲಿ, ಯಾಕೋಬನ ಪುಸ್ತಕ 5ನೇ ಅಧ್ಯಾಯ 14ನೇ ವಚನ ನೋಡುವಂಥ ಸಂದರ್ಭದಲ್ಲಿ ಅಲ್ಲಿ ನಾವು ನೋಡ್ತೇವೆ, ನಿಮ್ಮಲ್ಲಿ ಯಾರಾದರೂ ಒಂದು ವೇಳೆ ಅಸ್ವಸ್ಥವಾಗಿರುವುದಾದರೆ, ನಿಮ್ಮಲ್ಲಿ ಯಾರಾದರೂ ರೋಗದಲ್ಲಿರುವುದಾದರೆ, ಅಸ್ವಸ್ಥದಲ್ಲಿರುವುದಾದರೆ ನೀವು ದೇವರನ್ನು ಪ್ರಾರ್ಥಿಸಿರಿ. ದೇವರನ್ನು ಪ್ರಾರ್ಥಿಸಿದಾಗ ದೇವರು ರೋಗಿಯನ್ನು ಏನು ಮಾಡ್ತಾನಂತ ಸ್ವಸ್ಥ ಮಾಡ್ತಾನೆ, ಬಿಡುಗಡೆ ಕೊಡ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಅಂದರೆ ಈ ಪ್ರಾರ್ಥನೆ ಅಂತಕ್ಕಂಥದ್ದು ಎಲ್ಲಿ ಪ್ರಭಾವ ಬೀರ್ತದಪ್ಪ ಅಂತಂದರೆ, ಈ ಪ್ರಾರ್ಥನೆಗೆ ಎಲ್ಲಿ ಫಲ ಬರ್ತದಪ್ಪ ಅಂತಂದರೆ, ನನ್ನ ಪ್ರೀತಿದವ್ರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಯಾವುದೇ ಅನಾರೋಗ್ಯದ ಸಮಸ್ಯೆ ಇರಲಿ, ನಮ್ಮ ಜೀವಿತದಲ್ಲಿ ಯಾವುದೇ ರೋಗ ಇರಲಿ, ಇವತ್ತು ನಮ್ಮ ಜೀವಿತದಲ್ಲಿ ಯಾವುದೇ ಬಲಹೀನತೆ ಆಗಿರಲಿ, ಅದು ರೋಗವಾಗಿರ್ಬೋದು ಅಥವಾ ಶಾರೀರಿಕವಾದಂಥ ಬಲಹೀನತೆ ಆಗಿರ್ಬೋದು ಅಥವಾ ಯಾವುದೇ ನಿಶಕ್ತಿ ಆಗಿರ್ಬೋದು ಅಥವಾ ಯಾವುದೇ ನಿನಗೆ ಜಯಿಸಲಾರ್ದಂಥದ್ದು ಇರ್ಬೋದು. ಆದರೆ ನಾವು ನೋಡ್ತಿದ್ವಿ ಈ ಪ್ರಾರ್ಥನೆ ಅಂತಕ್ಕಂಥದ್ದು ಎಲ್ಲಿ ಪ್ರಭಾವ ಬೀರ್ತದಪ್ಪ ಅಂದರೆ, ಪ್ರಾರ್ಥನೆ ಪ್ರಭಾವ ಎಲ್ಲಿ ಬರ್ತದಪ್ಪ ಅಂತಂದರೆ, ನಾವು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ, ನಾವು ಅಸ್ವಸ್ಥವಾಗಿದ್ದಾಗ, ನಾವು ರೋಗದಲ್ಲಿದ್ದಾಗ, ನಾವು ಕಾಯಿಲೆಯಲ್ಲಿದ್ದಾಗ, ನಾವು ಒಂದು ವೇಳೆ ದೇವರಿಗೆ ಹೃದಯಪೂರ್ವಕವಾಗಿ ನಾವು ಪ್ರಾರ್ಥನೆ ಮಾಡಿದೆವಪ್ಪ ಅಂತಂದರೆ ಅಲ್ಲಿ ಏನಾಗ್ತದಪ್ಪ ಅಂತಂದರೆ ದೇವರು ಹೇಳ್ತಾನೆ, ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನಿದ್ದೆ ನಿಮಗೆ ದೇವರು ಹೇಳ್ತಾನೆ ಅಂತೇಳಿ. ಹಲ್ಲೆಲೂಯಾ. ನಿಮ್ಮ ಎಲ್ಲ ಅನಾರೋಗ್ಯವನ್ನು ತೆಗೆದುಹಾಕಿ, ನಿಮ್ಮ ಎಲ್ಲ ಕಾಯಿಲೆಗಳನ್ನು ತೆಗೆದುಹಾಕಿ, ಅದು ಯಾವುದೇ ಕಾಯಿಲೆ ಆಗಿರಲಿ, ಯಾವುದೇ ರೋಗ ಆಗಿರಲಿ, ಕೀರ್ತನೆ 103ನೇ ಹೇಳ್ತಾನೆ, ಸಮಸ್ತ ರೋಗಗಳನ್ನು ನಾನು ಏನು ಮಾಡ್ತೀನಿ, ವಾಸಿ ಮಾಡ್ತೀನಿ ಅಂತ ಹೇಳ್ತಾನೆ ಅಂತೇಳಿ. ಹಲ್ಲೆಲೂಯಾ. ನನಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ, ನಾನು ಸಮಸ್ತ ರೋಗಗಳನ್ನು ನಾನು ವಾಸಿ ಮಾಡುವಂಥ ದೇವರಾಗಿದ್ದೇನೆ ಎಂಬುದಾಗಿ ದೇವರ ವಾಕ್ಯ ನೋಡ್ತೇವೆ. ಅದಕ್ಕೋಸ್ಕರ ಎರಡನೇದಾಗಿ ಪ್ರಾರ್ಥನೆ ಎಲ್ಲಿ ಪ್ರಭಾವ ಬೀರ್ತದಪ್ಪ ಅಂದರೆ, ನಿನ್ನ ಜೀವಿತದಲ್ಲಿ ಯಾವುದೇ ಕಾಯಿಲೆ ಇರಲಿ, ಯಾವುದೇ ರೋಗ ಇರಲಿ, ಯಾವುದೇ ಸಮಸ್ಯೆ ಇರಲಿ, ಆ ಸಮಯದಲ್ಲಿ ನೀನು ಒಂದೊಳ್ಳೆ ಪ್ರಾರ್ಥನೆ ಮಾಡಿದೆಪ್ಪ ಅಂತಂದರೆ, ನಿನ್ನ ರೋಗಕ್ಕಾಗಿ, ನಿನ್ನ ಅನಾರೋಗ್ಯದ ಸಮಸ್ಯೆಗಾಗಿ ನೀನು ಒಂದೊಳ್ಳೆ ಪ್ರಾರ್ಥನೆ ಮಾಡಿದೆಪ್ಪ ಅಂತಂದರೆ ಖಂಡಿತವಾಗಿ ಪ್ರಾರ್ಥನೆ ಅಂತಕ್ಕಂಥದ್ದು ನಿನ್ನ ಜೀವಿತದಲ್ಲಿ ಪ್ರಭಾವ ಬೀರ್ತದೆ ಅಂತೇಳಿ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತೇವೆ, ನಾವು ನೋಡ್ತೇವೆ ಯೇಸು ಸ್ವಾಮಿ ಪ್ರಾರ್ಥನೆ ಮೂಲಕವಾಗಿ ಅನೇಕರನ್ನ ಆತನು ಸ್ವಸ್ಥ ಮಾಡಿದ್ದಾನೆ ಅಂತೇಳಿ. ಯೇಸು ಸ್ವಾಮಿಯವರು ಅನೇಕರಿಗೆ ನಾವು ನೋಡ್ತೇವೆ ಪ್ರಾರ್ಥನೆ ಮೂಲಕವಾಗಿ ಸ್ವಸ್ಥತೆಯನ್ನು ನೀಡಿದ್ದಾರೆ ಎಂಬುದಾಗಿ ನೋಡ್ತೇವೆ. ಅದಕ್ಕೋಸ್ಕರ ಅನೇಕರು ಪ್ರಾರ್ಥನೆ ಮೂಲಕವಾಗಿ ಸ್ವಸ್ಥವನ್ನು ಹೊಂದಿದ್ದಾರೆ ಎಂಬುದಾಗಿ ನೋಡ್ತೇವೆ. ಉದಾಹರಣೆಗೆ ನಾವು ಹಿಜ್ಕೀಯನ ಜೀವಿತ ನೋಡ್ತೇವೆ. ಆತನಿಗೆ ದೇವರು ತನ್ನ ಒಂದು ಪ್ರವಾದಿ ಮೂಲಕವಾಗಿ, ನಿನ್ನ ಆಯುಷ್ ಮುಗಿದು ಹೋಯಿತು, ಭೂಮಿ ಮೇಲಿರುವಂಥ ನಿನ್ನ ದಿನಗಳು ಮುಗಿದು ಹೋದು, ಇನ್ನು ಮೇಲೆ ನೀನು ಸಿದ್ಧನಾಗು, ನೀನು ಸಾಯಬೇಕಾಗಿದೆ ಎಂಬುದಾಗಿ ಯೆಶಾಯ ಪ್ರವಾದಿ ಬಂದು ಹೇಳಿದಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ, ಈ ಹಿಜ್ಕೀಯನ ನಾವು ನೋಡ್ತೇವೆ, ಆತನು ಮನಪೂರ್ವಕವಾಗಿ, ಮನಸ್ಫೂರ್ತಿಯಾಗಿ ಆತನು ಪ್ರಾರ್ಥನೆ ದೇವರಿಗೆ ಮಾಡಿದ್ದರಿಂದ ಏನಾಯ್ತು ರೀ, ಅಲ್ಲಿ ದೇವರೇನು ಮಾಡ್ದನು, ಬಿಡುಗಡೆನ ಆತನು ಕೊಟ್ಟನಂತೇಳಿ. ಅಂದರೆ ನಾವು ನೋಡ್ತೀವಿ ಪ್ರಾರ್ಥನೆಯ ಪ್ರಭಾವ ಎಲ್ಲಿ ಬೀರ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ. ನನ್ನ ಪ್ರೀತಿದವ್ರ ಮಕ್ಕಳೇ, ಪ್ರಾರ್ಥನೆ ಎಲ್ಲಿ ಫಲ ತರ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳೋ ಸಂದರ್ಭದಲ್ಲಿ ನಿಮ್ಮ ಜೀವಿತದಲ್ಲಿ ಯಾವುದೇ ಸಮಸ್ಯೆ ಇರಲಿ, ನಿಮ್ಮ ಜೀವಿತದಲ್ಲಿ ಯಾವುದೇ ಕಾಯಿಲೆ ಇರಲಿ, ಯಾವುದೇ ರೋಗ ಇರಲಿ, ಆ ರೋಗದ ಮೇಲೆ, ಆ ಸಮಸ್ಯೆ ಮೇಲೆ ಪ್ರಾರ್ಥನೆ ತನ್ನ ಪ್ರಭಾವ ಬೀರ್ತದೆ ಎಂಬುದಾಗಿ ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥವ್ರು ಎಲ್ಲರೂ ನಾವು ತಿಳ್ಕೊಬೇಕಂತೇಳಿ. ಹಲ್ಲೆಲೂಯಾ. ಮತ್ತು ಮೂರನೇದಾಗಿ, ಕೊನೆಯದಾಗಿ, ಪ್ರಾರ್ಥನೆ ಅಂತಕ್ಕಂಥದ್ದು ಎಲ್ಲಿ ಪ್ರಭಾವ ಬೀರ್ತದೆ ಅಂದರೆ, ಪ್ರಾರ್ಥನೆ ಫಲಿತ ಎಲ್ಲಿ ಬರ್ತದಪ್ಪ ಅಂತಂದರೆ, ಮೊದಲನೇ ಯೋಹಾನನ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡ್ತೇವೆ, ಪಾಪದ ಮೇಲೆ ಪ್ರಾರ್ಥನೆ ಪ್ರಭಾವ ಬೀರ್ತದೆ ಎಂಬುದಾಗಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಮೂರನೇದಾಗಿ ಪ್ರಾರ್ಥನೆ ಪ್ರಭಾವ ಎಲ್ಲಿ ಬೀರ್ತದೆ ರೀ, ಪಾಪದ ಮೇಲೆ ಬೀರ್ತದೆ ಅಂತೇಳಿ. ನಾವು ನೋಡ್ತೇವೆ ಒಬ್ಬ ಪಾಪಿ, ಆತನು ಕಡು ಪಾಪಿ ಆದ್ರೂ ಕೂಡ, ಒಬ್ಬ ಪಾಪಿ ಆತನ ಪಾಪಗಳು ಎಷ್ಟೇ ಇದ್ರೂ ಕೂಡ ಆತನ ಪಾಪವನ್ನು ಒಪ್ಪಿಕೊಳ್ಳಿಕ್ಕೆ ಆತನ ಮನಸ್ಸು ಮಾಡ್ದನ ಅಂತೇಳಿರಿ, ಪಾಪ ಬಿಟ್ಬಿಡ್ಲಿಕ್ಕೆ ಆತನ ಮನಸ್ಸು ಮಾಡ್ದನ ಅಂತೇಳಿರಿ, ಪಾಪದ ಕ್ಷಮಾಪಣೆ ಆತನಿಗೆ ಬೇಕಾಗಿತ್ತು ಅಂತೇಳಿರಿ. ಆತನಿಗೆ ಎಷ್ಟೇ ದುರ್ಮಾರ್ಗಿ ಆಗಲಿ, ಆತನ ಎಷ್ಟೇ ದುಷ್ಟನಾಗಲಿ, ಆತನಿಗೆ ಎಂಥ ಪಾಪಿಸ್ಟ್ ಕೆಲಸ ಮಾಡಲಿ, ಒಂದು ವೇಳೆ ಮೊದಲನೇ ಯೋಹಾನನ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನ ಪ್ರಕಾರವಾಗಿ ಆತನು ದೇವರಿಗೆ ಮೊರೆ ಹೋದನಂತೇಳಿರಿ. ಆತನಿಗೆ ಎಂಥ ಪಾಪಿ ಆದ್ರೂ ಕೂಡ,
ದೇವರ ಸಹಾಯವನ್ನು ಕೇಳಿ ಆತನು ಪ್ರಾರ್ಥನೆ ಮಾಡ್ದನಂತೇಳ್ರಿ ಬಿಡುಗಡೆಗಾಗಿ. ದೇವರೇ, ಈ ಪಾಪದಿಂದ ನನಗೆ ಬಿಡುಗಡೆ ಕೊಡು, ಈ ಪಾಪದಿಂದ ನನಗೆ ವಿಮೋಚಿಸು ಎಂಬುದಾಗಿ ಒಬ್ಬ ಪಾಪಿ ದೇವರನ್ನು ಕೇಳ್ದನಪ್ಪ ಅಂತಂದರೆ ದೇವರ ವಾಕ್ಯ ಹೇಳ್ತದೆ, ಆತನು ನಂಬಿಗಸ್ತನು ಮತ್ತು ನೀತಿವಂತನಾಗಿರೋದ್ರಿಂದ ಆತನು ಸಕಲ ಪಾಪಗಳನ್ನು ಆತನು ತನ್ನ ರಕ್ತದಿಂದ ತೊಳೆದು ನಮ್ಮನ್ನೇನು ಮಾಡ್ತಾನಂತ್ರಿ, ಆತನು ಶುದ್ಧರನ್ನಾಗಿ ಮಾಡ್ತಾನಂತ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೋಸ್ಕರ ನನ್ನ ಪ್ರೀತಿದವ್ರ ಮಕ್ಕಳೇ, ಮೂರನೇದಾಗಿ ಪ್ರಾರ್ಥನೆ ಎಲ್ಲಿ ಪ್ರಭಾವ ಬೀರ್ತದಪ್ಪ ಅಂತಂದರೆ, ಒಬ್ಬ ಪಾಪಿ ತನ್ನ ಪಾಪವನ್ನು ಬಿಡಲಿಕ್ಕೆ ಇಷ್ಟಪಟ್ಟನಪ್ಪ ಅಂತಂದರೆ, ಒಬ್ಬ ಪಾಪಿ ತನ್ನ ಪಾಪವನ್ನು ದೇವರಲ್ಲಿ ಹೋಗಿ ಒಪ್ಪಿಕೊಳ್ಳೋಕೆ ಇಷ್ಟಪಟ್ಟನಪ್ಪ ಅಂತಂದರೆ ಅದರಿಂದ ಏನಾಗ್ತದಂದರೆ ದೇವರ ಒಂದು ಪ್ರಭಾವ ಬೀಳ್ತದೆ. ಆ ಪ್ರಾರ್ಥನೆಯ ಪ್ರಭಾವ ಅಲ್ಲಿ ಬೀಳ್ತದೆ. ಆ ಪಾಪಿಗೆ ಏನಾಗ್ತದಂದರೆ ಬಿಡುಗಡೆ ಸಿಗ್ತದೆ ಅಂತೇಳಿ. ಹಲ್ಲೆಲೂಯ. ಒಂದು ದುಃಖದ ಸಂಗತಿ ಏನಪ್ಪ ಅಂತಂದರೆ, ದೇವರು ಯಾಕೆ ಪ್ರಾರ್ಥನೆ ಕೇಳೋದಿಲ್ಲಪ್ಪ ಅಂದರೆ, ಅನೇಕರು ಏನು ಮಾಡ್ತಂದರೆ ಪಾಪವನ್ನು ಬಿಡಲಿಕ್ಕಾಗಿ ಅವ್ರ ಮನಸ್ಸು ಮಾಡೋದಿಲ್ಲ, ಪಾಪವನ್ನು ಒಪ್ಪಿಕೊಳ್ಳಿಕ್ಕಾಗಿ ಅವ್ರ ಮನಸ್ಸು ಮಾಡೋದಿಲ್ಲ. ಆದರೆ ಪ್ರಾರ್ಥನೆ ಹೆಂಗೆ ಮಾಡ್ತಾರೆ ಅಂದರೆ, ಪಾಪವನ್ನು ಮಾಡ್ತಾನೆ, ಪಾಪದಲ್ಲಿ ಮುಂದುವರಿತಾನೇ ಪ್ರಾರ್ಥನೆ ಮಾಡ್ತಾರೆ. ಇಂಥ ಪ್ರಾರ್ಥನೆ ದೇವ್ರು ಕೇಳ್ತಾನೆ ರೀ? ಇಂಥ ಪ್ರಾರ್ಥನೆ ಕೇಳ್ತಾನೆ? ಅಂಥ ಪ್ರಾರ್ಥನೆ ಮೇಲೆ ಪ್ರಾರ್ಥನೆ ಪ್ರಭಾವ ಬೀರ್ತದ? ಅಂಥ ಅವ್ರು ಮಾಡಿದಂಥ ಪ್ರಾರ್ಥನೆಗೆ ಫಲಿತ ಬರ್ತದ? ಇಲ್ಲ. ನಾವು ನೋಡ್ತೀವಿ, ಒಬ್ಬ ಪಾಪಿ ಪ್ರಾರ್ಥನೆ ಆದರೂ ದೇವ್ರು ಕೇಳ್ತಾನೆ, ಒಬ್ಬ ಒಬ್ಬ ಕಡು ಪಾಪಿಯ ಪ್ರಾರ್ಥನೆಯನ್ನಾದರೂ ದೇವ್ರು ಕೇಳ್ತಾನೆ. ಆದರೆ ಪಾಪ ಮಾಡ್ತಾ ಮುಂದೆ ಹೋಗುವಂಥ ವಿಶ್ವಾಸಿಗೆ ಅಂಥ ಪ್ರಾರ್ಥನೆ ದೇವರು ಕೇಳಂಗಿಲ್ಲ ಅಂತೇಳಿ. ಅದಕ್ಕೋಸ್ಕರ ನಾವು ನೋಡ್ತೇವೆ, ಮೂರನೇದಾಗಿ 1 ಯೋಹಾನ 1:9 ಪ್ರಕಾರವಾಗಿ ನಾವು ನೋಡ್ತೇವೆ, ಪ್ರಾರ್ಥನೆಯ ಪ್ರಭಾವ ಎಲ್ಲಿ ಬೀರ್ತದಪ್ಪ ಅಂತಂದರೆ, ಪ್ರಾರ್ಥನೆ ಒಂದು ಫಲಿತ ಎಲ್ಲಿ ಬರ್ತದಪ್ಪ ಅಂತಂದರೆ, ನಾವು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ, ಒಬ್ಬ ಪಾಪಿಯು ತನ್ನ ಪಾಪಕ್ಕಾಗಿ ಪಶ್ಚಾತ್ತಾಪಟ್ಟನಂದರೆ ದೇವರಾತನ ಪಾಪವನ್ನು ತೊಳೆದು ಶುದ್ಧೀಕರಿಸಿ ಆತನನ್ನು ನಾವು ನೋಡ್ತೇವೆ ಪರಿಶುದ್ಧನಾಗಿ ಮಾಡ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಅಂತೇಳಿ. ಹಲ್ಲೆಲೂಯ. ಅದಕ್ಕೋಸ್ಕರಾಗಿ ಈ ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ಎಲ್ಲ ನನ್ನ ಪ್ರೀತಿದವ್ರ ಮಕ್ಕಳೇ, ಯಾಕೋಬನ ಪತ್ರಿಕೆ ಮೂಲಕವಾಗಿ ಕೆಲವೊಂದು ಅಮೂಲ್ಯವಾದಂಥ ಸಂಗತಿಗಳನ್ನು ನಾವು ಧ್ಯಾನ ಮಾಡಿದ್ದೇವೆ. ಪ್ರಾರ್ಥನೆ ಹೇಗೆ ಮಾಡಬೇಕು, ಪ್ರಾರ್ಥನೆ ಯಾರು ಮಾಡಬೇಕು, ಪ್ರಾರ್ಥನೆಯಲ್ಲಿ ಇರುವಂಥ ವಿಧಾನಗಳೆಷ್ಟು, ಮತ್ತು ಈ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಎಲ್ಲೆಲ್ಲಿ ಪ್ರಭಾವ ತರ್ತದೆ, ಈ ಪ್ರಾರ್ಥನೆ ಎಲ್ಲೆಲ್ಲಿ ಫಲಿತ ತರ್ತದೆ ಎಂಬುದಾಗಿ ಇವತ್ತು ದೇವರು ತನ್ನ ಆತ್ಮನ ಮೂಲಕವಾಗಿ ನಮ್ಮನ್ನು ಎಚ್ಚರಿಸಿದ್ದಾನೆ. ಬಿತ್ತಿರುವಂಥ ಈ ಮಾತುಗಳು ನಮ್ಮ ಹೃದಯದ ಹಲಿಗೆ ಮೇಲೆ ನಾವು ಬರೆದುಕೊಳ್ಳೋಣ ಅಂತೇಳಿ. ಹಲ್ಲೆಲೂಯ. ಈ ಪ್ರಾರ್ಥನೆ ಎಷ್ಟೊಂದು ಅಮೂಲ್ಯವಾಗಿದೆ, ಪ್ರಾರ್ಥನೆ ಎಷ್ಟೊಂದು ಶ್ರೇಷ್ಠವಾಗಿದೆ, ಈ ಪ್ರಾರ್ಥನೆ ಎಂತೆಂಥ ಪ್ರಭಾವ ಬೀರ್ತದೆ, ಪ್ರಾರ್ಥನೆ ಎಂತೆಂಥ ಫಲ ನಮ್ಮ ಜೀವಿತದಲ್ಲಿ ತರ್ತದೆ ಎಂಬುದಾಗಿ ಪರಿಶುದ್ಧಾತ್ಮ ದೇವರು ನಮಗೆ ತಿಳಿಯುವ ಹಾಗೆ ನಮ್ಮದೇ ಆದ ಭಾಷೆಯಲ್ಲಿ ಇವತ್ತು ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ನಮ್ಮೆಲ್ಲರೂ ಕೂಡ ನಮ್ಮ ಜೊತೆ ಆತನು ಮಾತಾಡಿದ್ದರಿಂದ ಈ ಮಾತುಗಳು ನಮ್ಮ ಹೃದಯದ ಹಲಿಗೆ ಮೇಲೆ ಬರ್ಕೊಂಡು ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ದೇವರ ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಓ ದೇವರೇ, ನಿಮ್ಮ ಸನ್ನಿಧಿಗೆ ಬಂದಿರುವಂಥ ನನಗೆ, ನಿನ್ನ ಮಂದಿರಕ್ಕೆ ಬಂದಿರುವಂಥ ನನಗೆ, ಓ ದೇವರೇ, ನನ್ನ ಪಾದ ಹತ್ರ ಬಂದಿರುವಂಥ